ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ನಾನು ಡೈಲಿ ಲಾಗ್ಸ್ ಆಗಲಿ ರೆಸಿಪೀಸು ಈ ಥರ ವೀಡಿಯೋಸ್ ಮಾಡೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡೇ ಇಲ್ಲ. ಹಾಗಾಗಿ ಇನ್ಮೇಲೆ ಶುರು ಮಾಡೋಣ ಅಂತ ಮಾಡಲೇಬೇಕು. ಹಾಗಾಗಿ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡೋಣ ಅಂತ ಹೇಳಿ ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ನಮ್ಮಲ್ಲಿ ಒಬ್ಬಟ್ಟನ್ನು ಮಾಡ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಮುಸ್ಲಿಮ್ ಅವ್ರದ್ದು ಫಾಸ್ಟಿಂಗ್ ನಡೀತಾ ಇರೋದಲ್ವ, ಅದು ಇವತ್ತಿಗೆ ಎಂಡ್ ಆಗುತ್ತೆ. ರೋಸಾ ಅಂತ ಏನು ಹೇಳ್ತಾರೆ ಅದು. ಹಾಗಾಗ್ಬಿಟ್ಟು ಅವರಿಗೆ ಸ್ವಲ್ಪ ಸ್ವೀಟ್ಸನ್ನು ಕೊಡೋಣ ಅಂತ ಹೇಳಿ ನಮ್ದು ಕರೆಕ್ಟಾಗಿ ಯುಗಾದಿ ಹಬ್ಬ ಶುರುವಾಗಬೇಕು, ಅವ್ರದ್ದು ರಂಜಾನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವರು ಕೂಡ ವರ್ಷ ನಮಗೆ ಅವರು ಅಡುಗೆ ಮಾಡಿರೋ ಬಿರಿಯಾನಿ ಎಲ್ಲ ಕೂಡ ನಮಗೆ ಕೊಡ್ತಾ ಇರ್ತಾರೆ, ಅವ್ರು ಮಾಡಿರೋ ಅಡುಗೆ ಎಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಒಬ್ಬಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ಹಾಗಾಗಿ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡು ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡ್ ಕೂಡ. ಹಾಗೆಯೇ ಒಂದಷ್ಟು ಜನ ಇದ್ದಾರೆ ಫ್ರೆಂಡ್ಸು, ಅವರಿಗೆಲ್ಲ ಕೂಡ ಹಂಚ್ಬೇಕಾಗಿದೆ. ಹಾಗಾಗ್ಬಿಟ್ಟು ನೀವು ಕೂಡ ಈ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ನೋಡ್ತಾ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆಯೇ ಹೊಸಬ್ರಾಗಿ ಯಾರಾದರೂ ನೋಡ್ತಾ ಇದ್ರೆ ನನ್ನ ಹೆಸರು ಮಾಧವಿ ಅಂತ. ನಾನು ಲಾಗ್ಸ್ ಆಗಿ ರೆಸಿಪೀಸ್ ಮಾಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೇಳೆಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ತೊಗರಿ ಬೇಳೆ 2 ದೊಡ್ಡ ಗ್ಲಾಸಷ್ಟು ತೊಗೊಂಡಿದ್ದೀನಿ. ಸುಮಾರು ಒಂದು 3/4 kg ಬರುತ್ತೆ. ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುದೀತಾ ಇರಬೇಕು ನೀರು. ಆ ಥರ ಚೆನ್ನಾಗಿ ಕುದೀತಾ ಇರುವಾಗ ಒಂದು ಅರ್ಧ ಸ್ಪೂನಷ್ಟು ಆಯಿಲನ್ನು ಹಾಕ್ಬಿಟ್ಟು ಬೇಳೆಯನ್ನು ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರಲ್ಲಿ ಬೇಡ, ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಅದು ಬೇಳೆ ಬೇಯ್ಕೋತಾ ಇರಲಿ ನಿಧಾನಕ್ಕೆ. ನಾವೀಗ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 kg ಮೈದಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಲ್ದಿ ಪೌಡರನ್ನು ಹಾಕೊಂಡ್ಬಿಟ್ಟು, ಅಂದರೆ ಜಾಸ್ತಿ ಇದೆ ಅಲ್ವಾ 1 kg, ಹಾಗಾಗಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದ್ರ ಜೊತೆಯಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಹಲ್ದಿ ಪೌಡರ್ ಕಡಿಮೆ ಆದರೆ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ಕರೆಕ್ಟಾಗಿ ಬರಬೇಕಲ್ವ, ಅದಕ್ಕೆ ಆಯಿಲನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೋಡಿ ಅವಾಗ ಕಲರ್ ಗೊತ್ತಾಗುತ್ತೆ ಅದರಲ್ಲೇ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಆಯಿಲೆಲ್ಲ ಕೂಡ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಒಂದು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ಅಂದರೆ ತುಂಬ ತೆಳುವಾಗಿ ಬೇಡ, ನಾವು ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ಥರನೂ ಬೇಡ, ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿ. ಇವಾಗ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ ಮೇಲ್ಗಡೆ. ಚೆನ್ನಾಗಿ ಆಯಿಲನ್ನು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸನ್ನು ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 3 ರಿಂದ 4 ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಒಬ್ಬಟ್ಟು ನಾವು ಯಾವ ರೀತಿ ತಟ್ಕೋತೀವೋ ಎಲ್ಲ ಕಡೆ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಹೂರ್ಣ. ಹಾಗಾಗ್ಬಿಟ್ಟು ಮೈದಾ ಹಿಟ್ಟು ಚೆನ್ನಾಗಿ ನೆನಿಬೇಕಾಗತ್ತೆ. ಹಾಗಾಗ್ಬಿಟ್ಟು ಇವಾಗ ನಾನು ಒಂದು 3 ರಿಂದ 4 ಗಂಟೆ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಬೇಳೆ ಎಷ್ಟು ಬೆಂದಿದೆ ನೋಡ್ಕೊಳ್ಳೋಣ. ಆಲ್ಮೋಸ್ಟ್ ಬೆಂದಿದೆ. ಈ ಥರ ಇರಬೇಕು. ಒಂದು ಕಾಳು ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡಿ ನೋಡಿ. ಇವಾಗ ಬೆಂದ್ಕೊಂಡಿದೆ. ಇವಾಗ ನೀರೆಲ್ಲ ಕೂಡ ಸೋಸ್ಕೊಂಡ್ಬಿಡೋಣ. ಈಗ ಸೋಸ್ಕೊಂಡಿದ್ದಾಗಿದೆ ನೋಡಿ, ಇಷ್ಟು ಬೇಳೆ ಇದಾಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಕಟ್ ಮಾಡಿರೋವಂಥದ್ದು ಕಾಯಿನ ತಗೊಳ್ತಾ ಇದ್ದೀನಿ. ಒಂದು ಬೌಲಷ್ಟು ಬರುತ್ತೆ. ಅದಕ್ಕೆ 1 ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ತೆಂಗಿನಕಾಯಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ತೊಗರಿ ಬೇಳೆನ ಈ ಗ್ಲಾಸಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಸ್ವೀಟ್ಗೆ 2 ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ಕರೆಕ್ಟ್ ಆಗುತ್ತೆ ಈ ಮೆಷರ್ಮೆಂಟು. 2 ಕಪ್ಪಿಗೆ 2.5 ಕಪ್ ಹಾಕ್ಕೊಳ್ಳಿ. ನಾನು ಕೊಡೋದ್ರಿಂದ ಬೇರೆಯವರಿಗೆ, ಹಾಗೆ ಮಕ್ಕಳು ಕೂಡ ತಿನ್ನೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ 2.25 ತೊಗೋತಾ ಇದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆನಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಕುದಿಸ್ಕೋತೀನಿ. ಸೋಸ್ಬಿಟ್ಟು ಹಾಕೊಳ್ಳೋಣ ಅಂತ ಡೈರೆಕ್ಟಾಗಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವೊಂದ್ಸರಿ ಅದರಲ್ಲಿ ಕಸ ಕಲ್ಲೆಲ್ಲ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಕೆಲವೊಂದು ಬೆಲ್ಲ ಚೆನ್ನಾಗಿ ಬರುತ್ತೆ, ಎಲ್ಲ ಬೆಲ್ಲ ಆಗಿರಲ್ಲ. ಒಂದ್ಸರಿ ಚೆಕ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಬೆಸ್ಟು. ಯಾಕಂದರೆ ಬೇರೆಯವ್ರಿಗೆ ಕೊಡೋದು ತಿನ್ನುವಾಗ ಕಲ್ಲು ಎಲ್ಲ ಸಿಕ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಈಗ ಸೋಸ್ಬಿಟ್ಟು ಹಾಕ್ಕೊಳ್ಳೋಣ ಅಂತ. ಇವಾಗ ಇದು ಬೇಳೆದಕ್ಕೆ ಅದೇನು ತೆಂಗಿನಕಾಯಿ ಹಾಗೆ ಸೋಂಪು ಪುಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಬೇಕಂದ್ರೂ ಹಾಕೋಬೋದು ಬೇಳೆ ಜೊತೆಯಲ್ಲಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ 1 ಬೌಲಷ್ಟು ಅಷ್ಟೇ ಹಾಕ್ತಾ ಇದ್ದೀನಿ. ಇವಾಗ ಅದೆಲ್ಲ ಬೆಲ್ಲದೇನಿತ್ತಲ್ವ ಅದೆಲ್ಲ ಕೂಡ ಈಗ ಸೋಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ಮಾಡುವಾಗ ಈ ಥರ ಮಾಡ್ಕೋತೀನಿ. ಯಾಕಂದರೆ ಕೆಲವೊಂದು ಸರಿ ಏನೂ ಬರಲ್ಲ, ಗಲೀಜೆಲ್ಲ ಏನಿರಲ್ಲ. ಇವಾಗ ಕೆಳಗಡೆ ಚಿಕ್ಕ ಚಿಕ್ಕ ಕಲ್ಲುಗಳಿದೆ. ಹಾಗಾಗ್ಬಿಟ್ಟು ಒಂದ್ಸರಿ ಸೋಸ್ಬಿಟ್ಟು ಹಾಕ್ಕೊಂಡ್ರೆ ಬೆಸ್ಟು.
ಇವಾಗ ಇದಕ್ಕೆ ಒಣಶುಂಠಿ ಹಾಗೆಯೇ ಏಲಕ್ಕಿ ಪೌಡರನ್ನು ಕುಟ್ಟಿ ಪುಡಿ ಮಾಡಿರುವಂಥದ್ದು 1/2 ಟೀ ಸ್ಪೂನಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಮಿಸ್ ಆಗಿದೆ. ಈಗ ಪರ್ಫೆಕ್ಟಾಗಿ ಬಂದಿದೆ, ಚೆನ್ನಾಗಿ ಕುದ್ದಿದ್ದಾಗಿದೆ. ಇದು ತಣ್ಣಗಾಗಬೇಕು. ಸೊ ಇವಾಗ ಇದನ್ನು ಫುಲ್ಲು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ಇವಾಗ ನೋಡಿ ಈ ಥರ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ರುಬ್ಕೋಬೇಕಾಗತ್ತೆ. ಇವಾಗ ನಾನು ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ. ಇವಾಗೆಲ್ಲ ಕೂಡ ರುಬ್ಕೊಂಡಿದ್ದಾಗಿದೆ. ಒಂದ್ಸರಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಟ್ಟಲಿಕ್ಕೆ ಒಬ್ಬಟ್ಟನ್ನು ತಟ್ಟಲಿಕ್ಕೆ ಹೂರ್ಣ ರೆಡಿ ಆಯಿತು. ಹಾಗೆಯೇ ಕಣಕ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ. ನಾನು 4 ಗಂಟೆ ಕರೆಕ್ಟಾಗಿ 4 ಗಂಟೆ ಅಷ್ಟು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಸಾಯಂಕಾಲ ಚೆನ್ನಾಗಿ ಬಿಸಿ ಬಿಸಿದು ಮಾಡಿಕೊಡ್ಬೇಕು ಅಂತ. ಹಾಗಾಗ್ಬಿಟ್ಟು ಚೆನ್ನಾಗಿ ಹರಡಿಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಹರಳಿದೆ ಅಂತ ಹೇಳಿ. ಮೈದಟ್ಟು ಈ ಥರ ಕಣಕ ಈ ರೀತಿ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬಟ್ಟುಗಳು. ಇವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ತಟ್ಟಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ನಾರ್ಮಲ್ ಪೇಪರ್ ಬರುತ್ತಲ್ವ, ಆ ಥರ ತೊಗೊತಾ ಇದ್ದೀನಿ. ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ಹಾಗೆಯೇ ಇಲ್ಲಿ ಎಣ್ಣೆದು ಪೇಪರ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪದಾಗಿ ಮಂದವಾಗಿರುತ್ತೆ. ಇಲ್ಲಿ ನಾನು ಇಲ್ಲಿ ಹೋಳಿಗೆ ಪೇಪರೆಲ್ಲ ಏನು ಕೂಡ ಯೂಸ್ ಮಾಡ್ತಿಲ್ಲ. ನೀವು ಬಾಳೆ ಎಲೆ ಮೇಲೆ ಕೂಡ ತಟ್ಕೋಬೋದು. ಇವಾಗ ಸ್ವಲ್ಪ ಕಣಕವನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಕಣಕ ಏನು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣವನ್ನು ತೊಗೋಬೇಕಾಗತ್ತೆ. ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ತೆಗೆದ್ಬಿಡೋಣ. ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಇವಾಗ ನಿಧಾನವಾಗಿ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಎಲ್ಲ ಕಡೆನೂ ಹೂರ್ಣ ಹೋಗುತ್ತೆ. ಹಾಗಾಗಿ ನೀವು ಕೈಯಲ್ಲಿ ಬೇಕಂದ್ರೂ ಈ ಮಸ್ತ ಏನಿರುತ್ತಲ್ವ ಅದರಿಂದ ಕೂಡ ಈ ರೀತಿ ತಟ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನಾನು ಒಂದು ಪೇಪರ್ ತೋರಿಸಿದ್ನಲ್ವ ಟ್ರಾನ್ಸ್ಪರೆಂಟ್ ಇರೋದು, ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹೋಳಿಗೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ಪೇಪರನ್ನು ಇಟ್ಬಿಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು. ಇದು ಬಿಗಿನರ್ಸಿಗೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕೈಯಲ್ಲಿ ತಟ್ಟೋಕಿನ ಆಮೇಲೆ ಲಟ್ಟಣಿಗೆಯಲ್ಲೂ ಕೂಡ ತಟ್ಟೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ, ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆ ಹೂರ್ಣ ಏನಿರುತ್ತಲ್ಲ ಅದು. ಇವಾಗ ಹಂಚು ಚೆನ್ನಾಗಿ ಕಾದಿದೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಎಣ್ಣೆ ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲ್ ಇಲ್ಲ ಅಂತ ಹೇಳಿದರೆ ತುಪ್ಪ ಕೂಡ ಹಾಕ್ಕೊಂಬಿಟ್ಟು ನೀವು ಈ ರೀತಿ ನಿಧಾನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈವನ್ನಾಗಿ ನೀಟಾಗಿ ಬೆಂದ್ಕೊಳ್ಳೋ ಥರ ಬೇಯಿಸ್ಕೊಳ್ಳಿ. ಇವಾಗ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ ಈ ರೀತಿ. ಇವಾಗೆಲ್ಲ ಕೂಡ ರೆಡಿ ಆಗಿದೆ. ಸೊ ನೋಡಿ ಯಾವ ಥರ ಬಂದಿದೆ ಅಂತ. ನಿಮಗೆ ಇನ್ನೂ ಕೂಡ ತೆಳು ಇನ್ನೂ ಬೇಕು ಅಂತ ಹೇಳಿದರೆ ಇನ್ನೂ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ಸೊ ಐ ಹೋಪ್ ಇವತ್ತಿನ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಕೊಡಲಿಕ್ಕೂ ಕೂಡ ಒಂದು 5 ಬಾಕ್ಸ್ ಇವಾಗ ರೆಡಿ ಮಾಡಿದ್ದೀನಿ, 5-6 ಬಾಕ್ಸು. ಇನ್ನೂ ಕೂಡ ಸಾಯಂಕಾಲಕ್ಕೆ ಮತ್ತೆ ಒಂದು 5-6 ಬಾಕ್ಸ್ ರೆಡಿ ಮಾಡಬೇಕು. ಸೊ ಇಷ್ಟು ಇವಾಗ ಮಾಡಿದ್ದಾಯಿತು. ಸೊ ಐ ಹೋಪ್ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.